ಖಾಸಗಿ ವಾಹನಗಳ ಪಾರ್ಕಿಂಗ್ ಸ್ಪಾಟ್ ಆಯ್ತಾ ಬಸ್ ನಿಲ್ದಾಣ. ಬಸ್ ನಿಲ್ಲಿಸಲು ಜಾಗವಿಲ್ಲದೆ ಮಧ್ಯ ರಸ್ತೆಯಲ್ಲೇ ಬಸ್ ನಿಲುಗಡೆ. ತುಮಕೂರಿನಲ್ಲಿ ಖಾಸಗಿಯವರ ಪಾಲಾಗುತ್ತಿವೆ ಸರ್ಕಾರಿ ಬಸ್ ನಿಲ್ದಾಣಗಳು. ಎಸ್ ವೀಕ್ಷಕರೇ, ತುಮಕೂರಿನಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ನಿರ್ಮಿಸಿರುವ ಅದೆಷ್ಟು ಬಸ್ ನಿಲ್ದಾಣಗಳು ಶಿಥಿಲಾವಸ್ಥೆ ತಲುಪಿದ್ರೆ ಇನ್ನಷ್ಟು ಖಾಸಗಿಯವರ ಪಾಲಾಗಿವೆ. ಬಸ್ ನಿಲ್ದಾಣಗಳನ್ನು ಪ್ರಯಾಣಿಕರು ನೆರಳಲ್ಲಿ ನಿಲ್ಲಲು ಮತ್ತು ಬಸ್ಗಳನ್ನ ನಿಲ್ಲಿಸೋಕಂತ ಮಾಡಿರೋದು. ಆದ್ರೆ ಮಹಾನಗರ ಪಾಲಿಕೆ ವತಿಯಿಂದ ನಿಲ್ಲಿಸಿರುವ ಬಸ್ ನಿಲ್ದಾಣವನ್ನ ಸರಿಯಾಗಿ ನಿರ್ವಹಣೆ ಮಾಡದೇ ಇರೋದ್ರಿಂದ ಪಾಳು ಬಿದ್ದ ಸ್ಥಿತಿಗೆ ತಲುಪಿವೆ. ಇನ್ನು ತುಮಕೂರಿನ ಕಾಲ್ಟೆಕ್ಸ್ ಸರ್ಕಲ್ ಬಳಿ ಗುಬ್ಬಿಗೇಟ್ ರಸ್ತೆಯಲ್ಲಿರುವ ಬಸ್ ನಿಲ್ದಾಣ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಂತಾಗಿದ್ದು, ಜನರಿಗೆ ಅನುಕೂಲವಾಗಬೇಕಾಗಿದ್ದ ಸರ್ಕಾರಿ ಬಸ್ ನಿಲ್ದಾಣ ಖಾಸಗಿಯವರ ಪಾರ್ಕಿಂಗ್ ಸ್ಪಾಟ್ ಆಗಿ ಬದಲಾಗಿದೆ. ಹೌದು, ಕಾಲ್ಟೆಕ್ಸ್ ಬಳಿಯ ಗುಬ್ಬಿ ರಸ್ತೆಯಲ್ಲಿರುವ ಬಸ್ ನಿಲ್ದಾಣದಲ್ಲಿ ಖಾಸಗಿ ಮಳಿಗೆಯವರ ಪಾರ್ಕಿಂಗ್ ಹೆಚ್ಚಾಗ್ತಾ ಇದ್ದು, ಇದರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ. ಇನ್ನು ಬಸ್ ನಿಲ್ಲಿಸುವ ಜಾಗದಲ್ಲಿ ಕೂಡ ಪಾರ್ಕಿಂಗ್ ಮಾಡಲಾಗಿದ್ದು, ಇದರಿಂದ ಇಲ್ಲಿ ಬಸ್ಗಳು ನಿಲ್ದಾಣದಲ್ಲಿ ನಿಲ್ಲದೆ ಮಧ್ಯ ರಸ್ತೆಯಲ್ಲಿ ನಿಲ್ಲುವಂತಾಗಿದೆ. ಇನ್ನು ಬಸ್ ನಿಲ್ದಾಣದಲ್ಲಿರುವ ಕುರ್ಚಿಗಳನ್ನ ಕಿತ್ತಿಸಿದು ಅಂಗಡಿಗಳಿಗೆ ಹೋಗಲು ಖಾಸಗಿಯವರು ಜಾಗ ಮಾಡಿಕೊಂಡಿರುವುದರಿಂದ ಜನರು ಕೂರಲು ಜಾಗವಿಲ್ಲದೆ ಬಿಸಿಲಿನಲ್ಲಿ ಬಸ್ಗಾಗಿ ಕಾಯುವಂತಾಗಿದೆ. ಈ ಬಸ್ ನಿಲ್ದಾಣವನ್ನ ಪಾಲಿಕೆಯವರು ಸರಿಯಾಗಿ ನಿರ್ವಹಣೆ ಮಾಡದೇ ಇರೋದ್ರಿಂದ ಬಸ್ ನಿಲ್ದಾಣದಲ್ಲಿ ಕಸ ಮತ್ತು ಪಾರ್ಕಿಂಗ್ ಹೆಚ್ಚಾಗಿದ್ದು ಜನರಿಗೆ ಸಮಸ್ಯೆ ಆಗ್ತಾ ಇದೆ. ತುಮಕೂರಿನಲ್ಲಿ ಮಹಾನಗರ ಪಾಲಿಕೆ ಅಥವಾ ಸ್ಮಾರ್ಟ್ ಸಿಟಿಯಿಂದ ನಿರ್ಮಿಸಿರುವಂತಹ ಬಸ್ ನಿಲ್ದಾಣಗಳನ್ನ ಸುಖಾಸುಮ್ಮನೆ ನಿರ್ಮಿಸಿ ಜನರ ತೆರಿಗೆ ಹಣವನ್ನ ಸರ್ಕಾರ ಪೋಲು ಮಾಡ್ತಾ ಇದೆಯೋ ಅನ್ನೋ ಅನುಮಾನ ನಮ್ಗೆ ಇದೀಗ ಶುರುವಾಗ್ತಾ ಇರುವಂಥದ್ದು. ನಾನೀಗ ಈ ಮಾತನ್ನ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನೀಗ ಲಕ್ಕಪ್ಪ ವೃತ್ತ ಕಾಲ್ಟ್ಯಾಕ್ಸ್ ಸರ್ಕಲ್ ಅಂತ ಏನು ಕರೀತಾರೆ ಅಲ್ಲಿರುವಂತಹ ಬಸ್ ನಿಲ್ದಾಣದಲ್ಲಿದ್ದೇನೆ. ನೀವು ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಬಸ್ ನಿಲ್ದಾಣ ಇದೆ ಅಷ್ಟೇ ಹೆಸರಿಗೆ ಮಾತ್ರ, ಆದರೆ ಇದು ಯಾವುದೇ ರೀತಿಯಾಗಿಯೂ ಕೂಡ ಒಂದು ಬಸ್ ನಿಲ್ದಾಣ ಅನ್ನೋ ರೀತಿಯಾಗಿ ಕಾಣಿಸೋದಿಲ್ಲ. ಇದು ನೀವು ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ KL ಲಕ್ಕಪ್ಪ ವೃತ್ತ ನಿಲ್ದಾಣ ಅಂತ ಹಾಕಿದ್ದಾರೆ. ಇದು ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ನಿರ್ಮಿಸಿರುವಂತಹ ನಗರ. ಅದರ ಮೇಲೆ ಒಂದು ಟ್ಯಾಗ್ ಲೈನ್ ಅನ್ನು ಕೂಡ ಹಾಕಿದ್ದಾರೆ, ಸ್ವಚ್ಛ ನಗರ ಸುಂದರ ನಗರ ಅಂತ. ಆದರೆ ಈ ಬಸ್ ನಿಲ್ದಾಣವೇ ಸ್ವಚ್ಛವಾಗಿಲ್ಲ. ಈ ಬಸ್ ನಿಲ್ದಾಣದ ಸ್ಥಿತಿಯನ್ನೊಮ್ಮೆ ನೋಡ್ಕೊಳ್ಳಿ. ಇದು ಸ್ವಚ್ಛ ನಗರ ಸುಂದರ ನಗರದಲ್ಲಿ ಇರಬೇಕಾದಂಥ ಬಸ್ ನಿಲ್ದಾಣದ ರೀತಿಯಲ್ಲಿ ಇದೆಯಾ ಅನ್ನೋದು ನಮಗೀಗ ಅನುಮಾನವಾಗಿ ಕಾಡ್ತಾ ಇರುವಂಥದ್ದು. ಇಲ್ಲಿ ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗೋದಾದರೆ, ಇಲ್ಲಿ ಪ್ರಯಾಣಿಕರು ಕುಳಿತುಕೊಳ್ಳೋದಕ್ಕೆ ಅಂತಾಗಿ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆದರೆ ಇಲ್ಲಿ ಪಾಪ ಬುದ್ಧಿವಂತರೊಬ್ಬರು ಅವರ ಅಂಗಡಿಗೆ ಹೋಗೋದಕ್ಕೆ ಜಾಗ ಇಲ್ಲ ಅಂತೇಳಿ ಆಸನಕ್ಕೆ ನಿರ್ಮಿಸಿದಂಥ ಕುರ್ಚಿಯನ್ನೇ ಕಿತ್ತು ಕೆಳಗಡೆ ಇಟ್ಟು ಅಲ್ಲಿ ಬೈಕ್ಗಳನ್ನು ಪಾರ್ಕಿಂಗ್ ಲಾಟ್ ಆಗಿ ಮಾಡ್ಕೊಂಡಿದ್ದಾರೆ. ಇದು ಬಸ್ ನಿಲ್ದಾಣವೋ ಅಥವಾ ಪಾರ್ಕಿಂಗ್ ಸ್ಲಾಟ್ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಇನ್ನು ಇಲ್ಲಿರುವಂಥ ಯಾವುದೇ ರೀತಿಯ ಫಲಕಗಳು ಕೂಡ ಕಾರ್ಯವನ್ನು ನಿರ್ವಹಿಸೋದಿಲ್ಲ. ಇಲ್ಲಿ ಡಿಜಿಟಲ್ ಫಲಕೆಯನ್ನು ನೋಡ್ತಾ ಇದ್ದೀರಿ, ಇದು ಕೂಡ ಸುಮಾರು ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ. ಇಲ್ಲಿ ಕಾರಣ ಏನಪ್ಪ ಅಂತಂದರೆ, ಇದು ಬಸ್ ನಿಲ್ದಾಣ ಅಲ್ಲ, ಇದು ಖಾಸಗಿಯವರ ಜಾಗದ ರೀತಿಯಾಗಿ ಆಗೋಗ್ಬಿಟ್ಟಿದೆ. ಈಗ ನೀವು ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಇಲ್ಲಿ ಅವ್ರದ್ದೇ ಆದಂಥ ಬೈಕ್ಗಳನ್ನು ನಿಲ್ಲಿಸ್ಕೊಳ್ಳೋವಂಥದ್ದು, ಅವ್ರ ಅಂಗಡಿಗೆ ಜಾಗ ಇಲ್ಲ ಅಂತೇಳಿ ಇಲ್ಲಿ ಕುಳಿತುಕೊಳ್ಳೋದಕ್ಕೆ ಇದ್ದಂಥ ಆಸನಗಳನ್ನು ಕಿತ್ತಾಕುವಂಥದ್ದು, ಇಲ್ಲಿ ಕಸಗಳನ್ನು ತುಂಬುವಂಥದ್ದು, ಈ ರೀತಿ ಕೆಲಸಗಳಾಗ್ತಾ ಇದೆ. ಇದು ಸರ್ಕಾರದ ಜಾಗವ ಅಥವಾ ಖಾಸಗಿಯರ ಜಾಗವ ಅನ್ನೋದು ನಮ್ಗೆ ಇದೀಗ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು. ಇನ್ನಿಲ್ಲಿ ಈ ಬಸ್ ನಿಲ್ದಾಣದಲ್ಲಿ ಬಸ್ಗಳು ನಿಲ್ತಾ ಇಲ್ಲ. ಕಾರಣ ಇಷ್ಟೇ, ಇದು ಬಸ್ ನಿಲ್ದಾಣವಾಗಿಲ್ಲ, ಸದ್ಯಕ್ಕೆ ಪಾರ್ಕಿಂಗ್ ಲಾಟ್ ಆಗಿದೆ. ನೀವೀಗ ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಇಲ್ಲೆಲ್ಲವೂ ಕೂಡ ಬಸ್ಗಳು ನಿಲ್ಲಬೇಕಾಗಿತ್ತು. ಆದರೆ ಬಸ್ಗಳು ನಿಲ್ಲೋದಕ್ಕೆ ಇಲ್ಲಿ ಪಾರ್ಕಿಂಗ್ ಮಾಡ್ತಾ ಇರೋದ್ರಿಂದ ಬಸ್ಗಳು ನಿಲ್ಲೋದಕ್ಕೆ ಜಾಗ ಇಲ್ಲ. ಅದರಿಂದ ಕಾಲ್ಟ್ಯಾಕ್ಸ್ ಸಿಗ್ನಲ್ ಏನಿದೆ, ಆ ಸಿಗ್ನಲಲ್ಲಿ ಬಸ್ಗಳು ನಿಲ್ತಾ ಇದೆ. ಪ್ರಯಾಣಿಕರು ಅಲ್ಲಿ ಬಸ್ಗಳನ್ನು ಹತ್ತುತ್ತಾ ಇದ್ದಾರೆ. ಹಾಗಾದರೆ ಈ ಬಸ್ ನಿಲ್ದಾಣದ ಅವಶ್ಯಕತೆ ಏನಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ನೀವು ದೂರದಿಂದ ಒಮ್ಮೆ ಗಮನಿಸ್ತಾ ಹೋದರೆ ಈ ಬಸ್ ನಿಲ್ದಾಣದಲ್ಲಿರುವಂಥ ವ್ಯವಸ್ಥೆ ನಿಮಗೆ ಸರಿಯಾಗಿ ಗೊತ್ತಾಗುತ್ತೆ. ಇದು ನಿಜಕ್ಕೂ ಕೂಡ ಸರ್ಕಾರಿ ಬಸ್ ನಿಲ್ದಾಣವ ಇಲ್ಲ ಖಾಸಗಿಯವರ ಜಾಗವ ಅನ್ನೋ ಪ್ರಶ್ನೆ ನಮಗೀಗ ಕಾಡ್ತಾ ಇರುವಂಥದ್ದು. ಸುಮಾರು ದಿನಗಳಿಂದಲೂ ಕೂಡ ನಾವು ಬಸ್ ನಿಲ್ದಾಣವನ್ನು ಜನರಿಗಾಗಿ ನಿರ್ಮಿಸ್ತೇವೆ ಅಂತ ಹೇಳುವಂಥ ಸರ್ಕಾರ ಮತ್ತು ಅಧಿಕಾರಿಗಳು ಜನರು ನೆರಳಲ್ಲಿ ನಿಂತ್ಕೊಳ್ಳಿ ಅಂತ ಬಸ್ ನಿಲ್ದಾಣವನ್ನು ಮಾಡಿದ್ರೆ, ಇಲ್ಲಿ ಖಾಸಗಿಯವರು ಆ ಬಸ್ ನಿಲ್ದಾಣದಲ್ಲಿರುವಂಥ ಆಸನವನ್ನು ಅವ್ರ ಅಂಗಡಿಗೆ ಹೋಗೋದಕ್ಕೆ ಜಾಗ ಇಲ್ಲ ಅಂತೇಳಿ ಕಿತ್ತಾಕಿ ಅಲ್ಲಿ ಬೈಕ್ಗಳನ್ನು ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ. ಮತ್ತು ಅದ್ರ ಮುಂದೆನೂ ಕೂಡ ಬೈಕ್ಗಳನ್ನು ಪಾರ್ಕ್ ಮಾಡ್ಕೊಂಡಿರೋದ್ರಿಂದ ಸದ್ಯಕ್ಕೆ ಬಸ್ ನಿಲ್ಲಿಸೋದಕ್ಕೆ ಇಲ್ಲಿ ಯಾವುದೇ ರೀತಿಯ ಜಾಗ ಇಲ್ಲ. ಬಸ್ಗಳು ನಿಲ್ತಾ ಇರೋದಿಲ್ಲಪ್ಪ ಅಂತಂದರೆ ಸಿಗ್ನಲ್ ಹತ್ರ. ಇದೆಲ್ಲವೂ ಕೂಡ ಖಾಸಗಿಯವರಿಂದ ಆಗಿರುವಂಥ ತಪ್ಪುಗಳು. ಸದ್ಯಕ್ಕೆ ನಾನು ಇಲ್ಲಿರುವಂಥ ಸಾರ್ವಜನಿಕರನ್ನೊಬ್ಬರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ, ಅವ್ರನ್ನೂ ಕೂಡ ಕೇಳ್ತಾ ಹೋಗ್ತೀನಿ. ಇದು ನಿಜಕ್ಕೂ ಕೂಡ ಎಷ್ಟು ಸರಿ ಅಂತ. ಈಗ ಬಸ್ಗಳಿಗೆ ಮತ್ತು ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಿರ್ಮಿಸಿರುವಂಥ ಈ ಬಸ್ ನಿಲ್ದಾಣ ಈ ರೀತಿಯಾಗಿ ಖಾಸಗಿಯವರ ಒಡೆತನಕ್ಕೆ ಸಿಕ್ಕಂತಾದರೆ ಇದರ
ಪಾಲು ಯಾರಿಗೆ ಸಿಗುತ್ತೆ? ಇದರ ಅನುಕೂಲ ಆಗಬೇಕಾಗಿದ್ದು ಪ್ರಯಾಣಿಕರಿಗೆ, ಆದರೆ ಅನುಕೂಲ ಆಗ್ತಾ ಇರೋದು ಯಾರಿಗೆ? ನೆರಳಲ್ಲಿ ಅವರ ಸ್ವಂತ ಗಾಡಿಗಳನ್ನು ನಿಲ್ಲಿಸ್ಕೊಳ್ಳೋದಕ್ಕಾಗಿ ಈ ಬಸ್ ನಿಲ್ದಾಣವನ್ನು ಮಾಡಿದೆಯಾ ಸರ್ಕಾರ? ನೋಡಿ, ನೀವು ದೃಶ್ಯಗಳು ಗಮನಿಸ್ತಾ ಇದ್ದೀರಿ, ಇಲ್ಲಿ ಓಡಾಡೋದಕ್ಕೂ ಕೂಡ ಜಾಗ ಇಲ್ಲ, ಬೋರ್ಡ್ ಇಟ್ಟಿದ್ದಾರೆ, ಪಾರ್ಕಿಂಗ್ ಮಾಡಿದ್ದಾರೆ. ಹಾಳಾಗೋಗ್ಲಿ, ನೀವಿಲ್ಲಿ ಕುಳಿತುಕೊಳ್ಳೋಕ್ಕೆ ಅಂತ ಇದ್ದ ಚೇರನ್ನ ಅವ್ರ ಅಂಗಡಿಗೆ ಹೋಗೋದಕ್ಕೆ ಜಾಗ ಇಲ್ಲ ಅಂತ ಕಿತ್ತಾಕಿ ಪಕ್ಕದಲ್ಲಿ ಇಟ್ಟು ಅವ್ರ ಅಂಗಡಿಗೆ ಜಾಗವನ್ನು ಮಾಡ್ಕೊಳ್ತಾ ಇದ್ದಾರೆ. ಸರ್, ಈಗ ನನ್ನ ಜೊತೆ ಸಾರ್ವಜನಿಕರಿದ್ದಾರೆ. ಸರ್, ಈಗ ಇದು ಖಾಸಗಿ ಬಸ್ ನಿಲ್ದಾಣ ಅಲ್ಲ, ಸರ್ಕಾರಿ ಬಸ್ ನಿಲ್ದಾಣ. ಆದರೆ ಇಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅಂತ ನಿರ್ಮಿಸಿದಂಥ ಬಸ್ ನಿಲ್ದಾಣದಲ್ಲಿ ಖಾಸಗಿಯವರ ದರ್ಪ ಜಾಸ್ತಿ ಆಗ್ತಾ ಇದೆ. ಈಗ ಅವ್ರಿಗೆ ಅಂಗಡಿಗೆ ಜಾಗ ಇಲ್ಲ ಅಂತ ಅಲ್ಲಿರುವಂಥ ಚೇರ್ನ ಕಿತ್ತಾಕಿದ್ದಾರೆ, ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ತಾವು? ಸರ್ ನಮಸ್ತೆ. ಇದು ಏನು ತುಮಕೂರಿನ ಹೃದಯ ಭಾಗವಾಗಿರುವ ಈ ಕಾಲ್ಟೆಕ್ಸ್ ಸರ್ಕಲ್ನಲ್ಲಿ ಬಸ್ ಸ್ಟ್ಯಾಂಡ್ ಇದ್ರೂ ವೇಸ್ಟ್ ಆಗಿದೆ. ಅದು ಜನಕ್ಕೆ ಯಾರಿಗೂ ಅನುಕೂಲಕ್ಕೆ ಬರ್ತಾನೇ ಇಲ್ಲ. ಬರೀ ದಿನ ಇಲ್ಲಿ ಬಿಸಿಲಲ್ಲಿ ನಿಂತ್ಕೊಂಡು ಜನ ಸಾಯ್ತಾ ಇದ್ದಾರೆ ಹೊರತು ನೆರಳಲ್ಲಿ ತಂಪಾಗಿ ಕೂತ್ಕೊಂಡು ಬಸ್ಗೋಸ್ಕರ ಕಾಯ್ತಾ ಇರೋರು ಯಾರೂ ಇಲ್ಲ. ಅದರಿಂದ ಇದು ಸ್ಮಾರ್ಟ್ ಸಿಟಿ ವ್ಯಕ್ತಿಯಿಂದ ಸ್ಮಾರ್ಟ್ ಸಿಟಿನ ಬರೀ ಹೆಸ್ರಿಗೆ ಮಾತ್ರ ಸ್ಮಾರ್ಟ್ ಸಿಟಿ ಆಗಿದೆಯೋ ಗೊತ್ತಿಲ್ಲ. ಆದ್ದರಿಂದ ಏನು ಹೇಳ್ತಾ ಇದ್ದೀವಿ ಅಂತಂದರೆ, ಇಲ್ಲಿ ಬಂದಿರೋ ಇವಾಗ ಆಯುಕ್ತರು ಮೇಡಮ್ ಅವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ನಾವು ಇಲ್ಲಿ ತುಮಕೂರಲ್ಲಿ ಕಟ್ತಾ ಇರೋ ಟ್ಯಾಕ್ಸ್ ಎಲ್ಲ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ ಅಂತಲೇ ದೇವರಣೆ ಗೊತ್ತಾಗ್ತಿಲ್ಲ. ಹೆಸ್ರಿಗೆ ಮಾತ್ರ ಸ್ಮಾರ್ಟ್ ಸಿಟಿ ಆಗಿದೆ, ಕಳಪೆ ಕಾಮಗಾರಿ ಎದ್ದು ಕಾಣಿಸ್ತಾ ಇದೆ. ನೋಡಿ, ಬಸ್ ಸ್ಟ್ಯಾಂಡು ಅನ್ನೋದು ಇಲ್ಲಿ ಬರೀ ಎಲ್ಲ ಕಸ ಹಾಕಿ ಕೂತಿದ್ದಾರೆ. ಮತ್ತು ಜನ ಇಲ್ಲಿ ಪಾರ್ಕಿಂಗ್ ಕೂತ್ಕೊಳ್ರಿ ಅಂತ ಬಂದರೆ ಗಾಡಿಗಳನ್ನ ಪಾರ್ಕಿಂಗ್ ಮಾಡಿಬಿಟ್ಟು ಅವರು ಹಠವಾಸ ನಡೆಸ್ತಾ ಇದ್ದಾರೆ. ಇವಾಗ ಸಾರ್ವಜನಿಕರಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ. ರೋಡಲ್ಲಿ ಇವಾಗ 3:30-4 ಗಂಟೆ ಆಯಿತು ಅಂದರೆ ಇಲ್ಲಿ ಒಂದು 2-3 ಕಾಲೇಜ್ ಇರೋದ್ರಿಂದ ಸ್ಕೂಲು ಕಾಲೇಜ್ಗಳು ಬಿಡ್ತಾರೆ. ಅದರಿಂದ ಸೀಟ್ ಸಿಗಲ್ಲ ಅಂತ ವಿದ್ಯಾರ್ಥಿಗಳು ಬಂದು ಬಸ್ ಹತ್ತಕ್ಕೆ ಬರ್ತಾರೆ. ಇನ್ ಕೇಸ್ ಅವ್ರು ಬಸ್ ಮೂವ್ ಮಾಡೋದಾಯಿತು, ಇಲ್ಲ ಹಿಂದೆಗಡೆಯಿಂದ ಗಾಡಿ ಬಂದು ಇನ್ನೊಬ್ರು ಯಾರನ್ನ ಬಂದು ಡ್ಯಾಶ್ ಮಾಡಾಯಿತು, ಇದಕ್ಕೆ ನೇರ ಹೊಣೆ ಅಧಿಕಾರಿಗಳೇ ಆಗ್ತಾರೆ. ಸತ್ತು ಕಾಲ್ಗಿಲ್ ಮುರ್ಕೊಂಡ್ರೆ ಅವರೇ ಕಾರಣ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅತಿ ಶೀಘ್ರದಲ್ಲಿ ಇದನ್ನು ಕೆಲಸ ಅವ್ರನ್ನ ಮಾಡಿಕೊಡ್ಬೇಕು ಅಂತ ಅವ್ರಿಗೆ ಆಯುಕ್ತರು ಮೇಡಮ್ ಅವರಿಗೆ ಹೊಸದಾಗಿ ಬಂದಿದ್ದಾರೆ. ಪಾಪ ಅವರು ತುಮಕೂರು ಬಗ್ಗೆ ತಿಳ್ಕೊಳ್ಳಿ, ಎಲ್ಲಿ ಕಳಪೆ ಕಾಮಗಾರಿ ಆಗಿದೆ ಅದನ್ನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೊತ್ಕೊಂಡು ಕೆಲಸ ಮಾಡಿಸ್ಕೊಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಸೊ ನೋಡಿ, ಈಗ ಅವ್ರು ಹೇಳ್ತಾ ಇರೋದು ತುಮಕೂರಿನಲ್ಲಿ ತೆರಿಗೆನ ನಾವು ಕಟ್ತಾ ಇದ್ದೇವೆ, ಆದರೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ. ನೋಡಿ, ಇದು ಸದ್ಯಕ್ಕೆ ಇಲ್ಲಿ ಬಸ್ ನಿಲ್ದಾಣ ಇರುವಂಥದ್ದು ಸಾರ್ವಜನಿಕರು ಕಾಯೋದಕ್ಕೋಸ್ಕರ, ಆದರೆ ಇಲ್ಲಿ ವ್ಯವಸ್ಥೆ ಸರಿ ಇಲ್ಲದಕ್ಕಾಗಿ ಸಾರ್ವಜನಿಕರು ಅಲ್ಲಿ ಕಾಯ್ತಾ ಇದ್ದಾರೆ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ತಿದ್ದೀರಿ, ಅವರೆಲ್ಲರೂ ಕೂಡ ಬಿಸಿಲಿನಲ್ಲಿ ನಿಂತು ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇಲ್ಲೇನು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇವರೆಲ್ಲರೂ ಕೂಡ ಬಸ್ಗಾಗಿ ಕಾಯ್ತಾ ಇರುವಂಥವ್ರು. ಆದರೆ ಇವರೆಲ್ಲರೂ ಕೂಡ ಕಾಯಬೇಕಾಗಿದ್ದು ಈ ಬಸ್ ನಿಲ್ದಾಣದಲ್ಲಿ. ಆದರೆ ಈ ಬಸ್ ನಿಲ್ದಾಣ ಖಾಸಗಿಯವರ ಒಡೆತನಕ್ಕೆ ಒಳಪಟ್ಬಿಟ್ಟಿದೆ ಈಗ ಸದ್ಯಕ್ಕೆ. ಅದಕ್ಕೋಸ್ಕರ ಅವರೀಗ ಅಲ್ಲಿ ನಿಂತು ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಈಗ ಬಸ್ಗಳು ಬಂದರೂ ಕೂಡ ಇಲ್ಲಿ ನಿಲ್ಲಿಸ್ತಾ ಇಲ್ಲ. ಕಾರಣ ಇಷ್ಟೇ, ನಿಲ್ಲಿಸೋದಕ್ಕೆ ಜಾಗ ಇಲ್ಲ. ನೋಡಿ, ಈಗ ಆ ಬಸ್ ನಿಲ್ಲಿಸಬೇಕಾಗಿರುವಂಥದ್ದು ಬಸ್ ನಿಲ್ದಾಣದಲ್ಲಿ, ಆದರೆ ಈಗ ಬಸ್ ನಿಲ್ಲಿಸ್ತಾ ಇರುವಂಥದ್ದು ಆ ಜಾಗದಲ್ಲಿ. ಕಾರಣ ಇಷ್ಟೇ, ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಸರಿ ಇಲ್ಲ. ಇಲ್ಲಿ ಪಾರ್ಕಿಂಗ್ ಮಾಡಿರೋದ್ರಿಂದ ಬಸ್ ನಿಲ್ಲಿಸೋದಕ್ಕಾಗಲ್ಲ. ಮಧ್ಯ ರೋಡಿನಲ್ಲಿ ಬಸ್ಸನ್ನು ನಿಲ್ಲಿಸುವಂಥ ಪರಿಸ್ಥಿತಿ ಈಗ ಇಲ್ಲಿ ಎದುರಾಗಿರುವಂಥದ್ದು. ಸಾರ್ವಜನಿಕರು ಅಲ್ಲಿ ಹೋಗಿ ಬಸ್ಸನ್ನು ಹತ್ತುವಂಥದ್ದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಬಸ್ ನಿಲ್ದಾಣ, ಬಸ್ ಇಲ್ಲಿ ಕಾಯೋದಕ್ಕೆ ಅಂತ ನಿರ್ಮಿಸಿರುವಂಥ ಶೆಲ್ಟರ್ ಅಗತ್ಯ ಏನಿತ್ತು ಅನ್ನೋದು ನನ್ನ ಪ್ರಶ್ನೆ. ಅಲ್ಲಿಯೇ ಜನ ಜಾಸ್ತಿ ಬಸ್ ಹತ್ತಾರೆ ಅಂತ ಅನ್ನೋದಾದರೆ ನೀವು ಅಲ್ಲೇ ಶೆಲ್ಟರ್ ನಿರ್ಮಿಸ್ಬೋದಾಯ್ತಲ್ವಾ? ಇಲ್ಲಿ ಸುಮ್ಮನೆ ಶೆಲ್ಟರನ್ನು ನಿರ್ಮಿಸಿ ಅದರ ಜನರಿಗೆ ತೆರಿಗೆ ಹಣವನ್ನು ಯಾಕೆ ಸುಮ್ಮನೆ ವ್ಯರ್ಥ ಮಾಡ್ತಾ ಇದ್ದೀರಿ? ಇದು ಇನ್ನಾದರೂ ಕೂಡ ಬದಲಾಗಬೇಕು. ಜನ ನಿಲ್ಲೋದೊಂದು ಕಡೆ, ಬಸ್ ನಿಲ್ದಾಣ ಇರೋದೊಂದು ಕಡೆ, ಆದರೆ ಇದು ನೀವು ಯಾರಿಗೆ ಅನುಕೂಲ ಮಾಡ್ಕೊಡೋದಕ್ಕೆ ಮಾಡ್ತಾ ಇದ್ದೀರಾ ಅನ್ನೋದು ನಮಗಂತೂ ಗೊತ್ತಾಗ್ತಾ ಇಲ್ಲ. ಜನ ಅಲ್ಲಿ ಬಸ್ ಹತ್ತಾರೆ ಅಂದರೆ ದಯವಿಟ್ಟು ಅಲ್ಲಿಯೇ ಬಸ್ ನಿಲ್ದಾಣ ನಿರ್ಮಿಸಿ. ಇಲ್ಲಿ ಯಾರಿಗೋ ನಿರ್ಮಿಸಿ ಅವರ ಬೈಕ್ಗಳನ್ನು ಪಾರ್ಕ್ ಕೊಡೋದಕ್ಕೆ ನೀವು ನೆರಳನ್ನು ವ್ಯವಸ್ಥೆ ಮಾಡಿಕೊಟ್ಟಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಮಾಡಿದ್ದೀರಿ. ಇನ್ನಾದರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಲ್ಲ ಬಸ್ನವರಿಗೆ ನೀವು ಅಲ್ಲೇ ಹೋಗಿ ನಿಲ್ಲಿಸಿ ಅಂತ ಸೂಚನೆ ಮಾಡ್ತಿರೋ, ಇಲ್ಲ ಇಲ್ಲಿರುವಂಥ ಪಾರ್ಕಿಂಗಲ್ಲಿ ಇರುವಂಥ ಗಾಡಿಗಳನ್ನು ತೆರವು ಮಾಡಿ ಅಲ್ಲಿ ಈ ಬಸ್ ಶೆಲ್ಟರ್ ಏನಿದೆ ಅದನ್ನು ಕ್ಲೀನ್ ಮಾಡಿಸಿ ಜನರಿಗೆ ಅಲ್ಲಿಯೇ ನೀವು ಬಸ್ಸನ್ನು ಹತ್ತಬೇಕು ಅಂತ ಮನವಿ ಮಾಡ್ತಿರೋ ಗೊತ್ತಿಲ್ಲ. ಇರುವಂಥ ಬಸ್ ನಿಲ್ದಾಣ ಜನರಿಗೆ ಅನುಕೂಲವಾಗುವಂತೆ ಮಾಡಬೇಕು ಅನ್ನೋದು ನಮ್ಮ ಕಳಕಳಿಯ ಪ್ರಾರ್ಥನೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಒಟ್ನಲ್ಲಿ ಜನರಿಗೆ ಅನುಕೂಲವಾಗಬೇಕಾಗಿದ್ದ ಬಸ್ ನಿಲ್ದಾಣ ಖಾಸಗಿಯವರ ಪಾಲಾಗಿದ್ದು, ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಬಸ್ ನಿಲ್ದಾಣವನ್ನ ಸರಿಯಾಗಿ ನಿರ್ವಹಣೆ ಮಾಡಿ ಜನರಿಗೆ ಅನುಕೂಲ ಆಗುವಂತೆ ಮಾಡಿಕೊಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.